ಇವನ ರಕ್ತದ ಒಳಗಿದೆ ಕೆಟ್ಟತನ. ಪ್ರಾರಂಭದ ಹಂತಡು ಸೌಜನ್ಯ ನ್ಯಾಯ ತಿಕ್ಕುನು ನಮ್ಮ ಭಾವನೆ ಬತ್ತಲ್ಲ ಅರ್ಧ ಪೋನಗ ನೆಟ್ಟು ಮೋಸ ಉಂಡು ನಿಂಗೆ ಗೊತ್ತಾಂಡು ಅಯ್ಯನ ಸಾರ್ವಜನಿಕವಾದ ನಿಖಿಲ್ದ ಪಂಡ್ರ ಆಪಜಿ ಪನ್ಪುಣ ಸಂದರ್ಭ ಪಣಂದೇನು ಬುಡುಪುಣಲ ಇಜ್ಜಿ ಅನ್ನೋ ವಿಚಾರಲ್ಲ ಈ ಸಂದರ್ಭ ಪಂಡ್ರ ಇಷ್ಟಪಡ್ತಾರೆ. ಒಂಜಿ ದಿನ ಕಾಲ ಬರ್ಪುಣು ಆ ದಿನ ಏರು ನೆನ್ ತಪ್ಪದೆ ಏರು ಮಾತ ಮಲ್ದೇರು ಏರು ಅನ್ಯಾಯ ಮಲ್ದೇರು ಏರು ತೊಂದರೆ ಮಲ್ದೇರು ಸರ್ವ ವಿಚಾರಲ್ಲ ಎನ್ನಿಕಲ್ನ ಎದುರು ದೀಪ ಅನ್ನೋ ವಿಚಾರನು ಈ ಸಂದರ್ಭ ಪಂಡ್ರ ಇಷ್ಟಪಡ್ತೇವೆ. ಒಲ್ಲ ಎರಳನ್ನ ಕೆರಿಯರಿಂದ ಪೋಯೆ ಬದುಕದು ಒರಿಂಡ ಏನಕ್ಕೆ ಎರ್ರ ಪಕ್ಕದ ಏರಿಗ್ಲಾಪುಜಿ ಪಂಡ ಏನು ಮಾರಿಮಲ್ಲ ದೈವ ಭಕ್ತಿ ಅನ್ಯಾಯ ಮಲ್ಪರ ಪೋತಿಜಿ ದೇವರಿನ ಸಂಪೂರ್ಣ ರಕ್ಷಣೆ ವಸಂತ್ ಬಂಗೇರ್ನ ಮಿತ್ತುಂಡು ಅಂತ ವಿಚಾರ ಈ ಸಂದರ್ಭ ಪಂಡ್ರ ಇಷ್ಟಪಡ್ತೆ. ನಿಕ್ಲೆಗೋಸ್ಕರನೇ ಈ ಜೀವನ ಮುಡುಪಾದಿನೇ ಏನು ಅಂತ ವಿಚಾರನ ಈ ಸಂದರ್ಭ ಪಂಡ್ರ ಇಷ್ಟಪಡ್ತೆ ಬಂದ್ರೆ. ಹೌದು ಹೌದು ಹೇಳಿ ಸರ್. ಸರ್ ನಮಸ್ತೆ. ನಮಸ್ಕಾರ ಹೇಳಿ ಸರ್. ಸರ್ ನಾವು ಈಗ ಒಂದ್ ಸ್ವಲ್ಪ ದಿನದಲ್ಲಿ ಒಂದು ನ್ಯೂಸ್ ಕೇಳಿದ್ವಿ, ದೇವಮಾನವರು ಅಂತ. ಸರ್ ದೇವಮಾನವರು ಅಂದ್ರೆ ಅವ್ರು ಹೆಂಗಿರ್ತಾರೆ ಸರ್? ನಾನು ಒಬ್ಬ ದೇವಮಾನವ ಸರ್, ದೆವ್ವದ ಮಾನವ ಅಲ್ಲ ಸರ್. ಹೌದಾ? ದೇವಮಾನವ ಹೆಂಗಿರ್ತಾರೆ ನಾವು ಕೂಡ ನೋಡಿಲ್ಲ ಸರ್, ಸುಮ್ಮನೆ ಅಂತಾರೆ, ಗೊತ್ತಿಲ್ಲ. ಹ್ಞೂ ಸರ್, ಅದೇ ನಾನು ಅನ್ಕೊಂಡಿದ್ದೀನಿ ದೇವಮಾನವರು ಅಂದ್ರೆ ಇವ್ರು ಹೆಂಗಿರ್ತಾರೆ ಏನು ಅನ್ಕೊಂಡಿದ್ದೀನಿ. ಅದಕ್ಕೆ ನಿಮಗೊಂದು ಕೇಳ್ತಾ ಇದ್ದೀನಿ ಸರ್. ಹೇಳಿ ಸರ್ ಹೇಳಿ. ನಾನು ದೇವಮಾನವನೇ ಸರ್. ಸರ್ ನಮ್ಮೂರಲ್ಲಿ ಮಂಜುನಾಥ ಅಂತ ಬಹಳ ಹೆಸರು ಇಟ್ಕೊಂಡಿದ್ದಾರೆ ಸರ್. ನಾವು ಅವರಿಗೆಲ್ಲ ನಡೆದಾಡೋ ಮಂಜುನಾಥನ್ ಅಂತಾನೆ ಅವ್ರಿಗೂ ಕರೆ ಸರ್. ಅವರು ನಡ್ಕೊಂಡೇ ಹೋಗ್ತಾರೆ ಸರ್, ಅವ್ರೇನು ಅಂತರದಾಗ ಹೋಗಲ್ಲ ಸರ್. ನಮ್ಮೂರಾಗ ಬಹಳ ಜನ ಮಂಜಣ್ಣ ಅಂತ ತುಂಬಾ ಜನ ಇದ್ದಾರೆ ಸರ್. ಮಂಜುನಾಥ ಅಂತ ಸರ್, ಮಂಜುನಾಥ ಅಂತ ಹೆಸರು ಇಟ್ಕೊಂಡಿರೋರು ತುಂಬಾ ಜನ ಇದಾರೆ ಸರ್. ಅವರೆಲ್ಲ ಸರ್ ನಾನು ಡೈಲಿ ಬೆಳಿಗ್ಗೆ ನೋಡ್ತನಲ್ಲ, ವಾಕ್ ಮಾಡ್ತಿರ್ತಾರೆ ಸರ್. ಅವರೆಲ್ಲ ವಾಕ್ ಮಾಡ್ತಿರ್ತಾರೆ, ಸೈಕಲ್ ಹೊಡಿತಿರ್ತಾರೆ, ಬೈಕ್ ಓಡಿಸ್ತಿರ್ತಾರೆ, ಕಾರ್ ಓಡಿಸ್ತಿರ್ತಾರೆ ಸರ್. ಅವ್ರೇನು ಅಂತರದಾಗೆ ಹೋಗ್ತಿಲ್ಲ ಸರ್. ಅವ್ರು ಗಾಳಿಯಲ್ಲಿ ಅವ್ರಿಗೂ ಕೂಡ ನಾವು ಮಂಜಣ್ಣ ಅಂತೀವಿ ಸರ್ ನಾವು. ಈ ನಡೆದಾಡುವ ಮಂಜುನಾಥ ಅಂದ್ರೆ ಯಾರು? ಇವಾಗ ನಿಮ್ ಎದುರಿಗೆ ನಡ್ಕೊಂಡು ಹೋಗ್ತಾರಲ್ಲ, ನಡೆದಾಡುವ ಮಂಜುನಾಥ. ನಮ್ಮೂರ ಮಂಜುನಾಥ ಅನ್ನೋರು ತುಂಬಾ ಜನ ಇದ್ದಾರೆ ಸರ್, ಎಲ್ಲಿ ಬೇಕಾದ್ರೂ ಇದ್ದಾರೆ ಸರ್. ಅದೇ ದೇವಮಾನವರು ಅಂದ್ರೆ ಯಾರು? ಅದಕ್ಕೆ ನನಗೆ ಡೌಟ್ ಇದೆ ಸರ್. ಆ ದೇವಮಾನವರಿಗೆ ಸಾವಿಲ್ವಾ? ಖಂಡಿತ ಐತೆ ಸರ್, ಎಲ್ಲರಿಗೂ ಸಾವು ಐತೆ. ಸ್ವಲ್ಪ ತುಂಬ ಬರ್ಬೇಕು ಸರ್. ಅದೇ ತುಂಬಿದ ಕಡೆ ತುಂಬಾರಲ್ಲ, ಪಾಪ ಕರ್ಮಗಳೆಲ್ಲ ತುಂಬದಾಗ ಎಲ್ಲರಿಗೂ ಸಾವು. ನನಗೂ ಬರುತ್ತೆ ಸಾವು, ನಿಮಗೂ ಬರುತ್ತೆ, ಎಲ್ಲರಿಗೂ ಬರುತ್ತೆ. ಇಲ್ಲ ಸರ್, ಇನ್ನೊಂದು ಸರ್, ದೇವಮಾನವರು ಇದಾರಲ್ಲ ಸರ್, ಅವರು ಸ್ಟೇ ಆರ್ಡರ್ ತರ್ತಾರ ಸರ್. ಶಿವ ಪಾರ್ವತಿ ಹೋಗಿ ಮೇಲೆ ದೇವ್ರ ಹತ್ರ ಹೋಗಿ, ನನಗೀಗ ಒಂದ್ 80 ವರ್ಷ ಆಗಿದೆ, 30 ವರ್ಷಕ್ಕೆ ಮಾಡ್ಕೊಡಿ ಅಂತ ಹೇಳಿ ಸ್ಟೇ ಆರ್ಡರ್ ತರ್ತಾರ ಸರ್ ದೇವಮಾನವರು. ಅಲ್ಲ ಸರ್, ನಾವ್ ಬರೀ ಯೂಟ್ಯೂಬ್ಗೆಲ್ಲ ತರ್ತಿದ್ರಿ, ಇವಾಗ ಅದಕ್ಕೆ ಕೂಡ ತರ್ತಾರ? ಹ್ಞೂ ಸರ್, ಅದಕ್ಕೂ ತರ್ತಾರ ಸರ್. ದೇವಮಾನವರು ಅಂದ್ರೆ ಅಷ್ಟು ಸುಲಭ ಅಲ್ಲ ಸರ್. ನೀವು ಅವ್ರಿಗೆ ಸಾವೇ ಇಲ್ಲ ಸರ್. ಸರ್ 150 ವರ್ಷ ಬದುಕಿರ್ತಾರ ಅಂತ ತಿಳ್ಕೊಳ್ರಿ. ನನ್ನ ಹತ್ರ ತುಂಬಾ ದುಡ್ಡಿದೆ, ನನಗೆ 500 ವರ್ಷಕ್ಕೆ ಮಾಡ್ಕೊಡು ಅಂದ್ರು ಅಲ್ಲಿದ್ದನ್ನು ಸ್ಟೇ ಆರ್ಡರ್ ತಗೊಂಡ್ಬಂದು 500 ವರ್ಷಕ್ಕೂ ಮಾಡಿಸ್ಕೊಂಡ್ ಬರ್ತಾರ ಸರ್ ಅವರು. ಹೌದೌದು ಸರಿ, ಒಂದ್ ನಿಮಿಷ. ಮತ್ತೆ ಒಬ್ರು ನಮ್ಮ ಯಾವ್ದು ಪಕ್ಷ ಹೇಳೋದ್ ಬೇಡ, ಒಬ್ಬ ಸಚಿವರು ಒಬ್ಬ ಶಾಸಕರ ಅಂತ ಅವ್ರು ತೀರ್ಕೊಂಡು ಮ್ಯಾಕ್ಸಿಮಮ್ 1 ವಾರ ಆಗಿತ್ತು. ಅವ್ರ ಕಡೆಯಿಂದ ಕೆಲಸ ಆಗತಕ್ಕಂಥದ್ದು ಬಹಳ ಇದ್ವು. ಅದು ನಿಜ ಸುದ್ದಿನೇ, ಗಾಳಿ ಸುದ್ದಿ ಹೇಳ್ತಾ ಇಲ್ಲ. ಬಹಳ ಕೆಲಸ ಆಗವಿತ್ತು. ಆದ್ರೆ ತಮ್ಮ ಕೆಲಸ ಅವೆಲ್ಲ ಕೆಲಸ ಆದ್ರೆ ತಂಬಿರ್ಬೇಕಲ್ವಾ? ತಮ್ಮ ಕೆಲಸ ಪ್ರತಿಯೊಂದು ತಮ್ಮಗ್ ಬೇಕಲ್ಲ. ಆ ತಂಬಿಗೋಸ್ಕರ ಸರ್ 15 ದಿನ ಬದುಕಿಸ್ತಾರ ಅವ್ರು. ಅಂದ್ರೆ ಆಕ್ಸಿಜನ್ ಇಟ್ಟು ಆ ಬಾಡಿಗೆ ಏನಾಗ್ಬಾರ್ದು ಅಂತ ಹೇಳಿ ಬರೀ ಹಿಂಗ ತೆಗ್ದಿಟ್ಟಿಗೆ ರೈಟ್ ಕಣ ಹೋಯ್ತು. ನೋಡಿ ಹೆಂಗಿದೆ ಅಂದ್ರೆ, ಎಲ್ಲ ಕೆಲಸ ಮುಗಿದ ಮೇಲೆ ಎಲ್ಲ ಆಕ್ಸಿಜನ್ ತೆಗೆದ್ಬಿಟ್ರು, ಅವಾಗ ಮ್ಯಾಕ್ವಾದ ಸರ್. ಇವ್ರಿಗೆ ಆತರ ಆಗುತ್ತೆ ಸರ್, ಇದು ಪಕ್ಕ ಇದು. ಮತ್ತೆ ಕೆಲಸ ಸರ್ ಒಂದು ದೇಶದಲ್ಲಿ ಇದೆ ಸರ್, ಒಂದು ಎಲ್ಲ ಮೂಳೆ ಎಲ್ಲ ಹಂಗೆ ಇಟ್ಟಿದ್ದಾರೆ ಸರ್. ಅದು ಎಷ್ಟೋ 100 ವರ್ಷಗಳ 200 ವರ್ಷಗಳ ವರ್ಷದಿಂದ ಮೂಳೆ ಹಂಗೆ ಇಟ್ಟಿದ್ದಾರೆ ಸರ್.
ಮೂಳೆ ದೇಹ ಸಮೇತ ಹಂಗೆ ಇಟ್ಟಿರ್ಬೇಕು ಅದೇ ನಮ್ಮ ಮಗುವಿಗೆ. ಹಂಗೆ ಇಟ್ಟಿದ್ದಾರೆ ಸರ್. ಅದು ಒಂದು ಕಾಡು ಜನಾಂಗ ಇದೆ ಸರ್. ಅದು ಇಂಡಿಯನ್ ಓಷನ್ ಸೈಡ್ ಬರುತ್ತೆ ಸರ್. ಅದು ಆ ಕಾಡು ಜನಾಂಗದಲ್ಲಿ ಅದು ಹಂಗೆ ಇಟ್ಟಿದ್ದಾರೆ ಸರ್. ಅದು ಆ ಮಾನವನ ಮೂಳೆ ಹಂಗೆ ಇಟ್ಕೊಂಡು ಇದು ಪೂರ್ವಜರದು, ಇದು ನಮ್ ತಾತವ್ರದು ನೋಡಿ ಅಂತ ಹೇಳಿ ಹಿಂಗೆ ಡಿಸ್ಪ್ಲೇ ಮಾಡ್ತಾ ಇದಾರೆ ಸರ್. ಅದು ದೇವಮಾನವ್ರದಂತದು. ಆಮೇಲೆ ನಮ್ಮೂರಾಗ ಒಬ್ಬನು ವಸಂತ ಅಂತ ಇದ್ದ ಸರ್. ಎಲ್ಲಾದ್ರೂ ಹೋಗ್ಲಿ ಸರ್ ಅವನು ಬರೇ ರೇಗ್ಸದವನು. ಎಲ್ಲರಿಗೂ ನೀನ್ ಓದಿದ್ಯೋ, ನೀನ್ ಏನ್ ಸ್ಟಡಿ ಮಾಡಿದ್ಯೋ ಅಂತಂದು ಎಲ್ಲರಿಗೂ ರೇಗ್ಸದೆ. ಒಬ್ರಿಗೂ ಸುಮ್ನೆ ಬಿಡಲ್ಲ ಸರ್ ಅವನು. ಜನ ಮತ್ತೆ ಎಲ್ಲಿ ತನಕ ನೋಡಿದ್ರೆ ಸರ್, ಕಂಬು ಕಟ್ಟಿ ಹಾಕಿದ್ರು ಒಂದ್ ದಿವಸ, ವಸಂತ ಅಂತ ಕರೆದ್ರು, ಬಾರೋ ವಸಂತ ಅಂತಂದ್ರು. ಅವ್ನು ಏನ್ ಕೇಳಂಗ್ ಗೊತ್ತಾ, ವೆಸ್ಟ್ ಇಂಡೀಸ್ ಕಂಡು ಹಿಡಿದಿದ್ದು ಯಾರು, ಆಮೇಲೆ ಸರ್ ಸುಯೇಜ್ ಕಾಲುವೆ ಎಷ್ಟನೇ ಇಸ್ವೆಗೆ ಕಟ್ಟಿದ್ರು ಹೇಳೋ ಅನ್ನೋನು. ಎಲ್ಲರಿಗೂ ಇದೇ ತರ ಕೇಳೋಣ. ಅತಿ ಬುದ್ಧಿವಂತ. ಮೌಂಟ್ ಎವರೆಸ್ಟ್ ಫಸ್ಟ್ ಪ್ರಥಮವಾಗಿ ಯಾರು ಹತ್ತಿದ್ ಹೇಳೋ ಅನ್ನೋನು. ನಮಗೆ ಗೊತ್ತಿಲ್ಲ ಸರ್, ನಾವು ಓದಿಲ್ಲ ಸರ್. ನಾವು ಚಿಕ್ಕ ಹುಡುಗರು, ನಾವು ಓದಿಲ್ಲ, ದಡ್ರು. ಇಡೀ ಕರ್ನಾಟಕ ಮಂಗ ಮಾಡಿ ಹಳ್ಳಿ ದೋಚುವಂತ ವ್ಯಕ್ತಿ ಯಾರಾದ್ರೆ ಬೇಕಾದ್ರೆ ಹೇಳ್ಬೋದು, ನೀವು ಹೇಳ್ಬೋದು, ನಾವ್ ಹೇಳ್ಬೋದು. ಬಟ್ ಇವೆಲ್ಲ ನಮ್ಗೆ ಹೇಳಕ್ಕಂದ್ರೆ ಕಷ್ಟ ಆಗುತ್ತೆ. ಚಂದ್ರಲೋಕಕ್ಕೂ ಫಸ್ಟ್ ಯಾರು ಹಾರಿದ್ದು ಅಂತ ಹಿಂಗೆಲ್ಲ ಕ್ವಶನ್ ಕೇಳೋನು ಸರ್. ಒಂದ್ ದಿವಸ ನಾವು ನೋಡೋ ತನಕ ನೋಡಿದ್ವಿ ಸರ್, ಸಿಟ್ಟು ಬಂದು ಸರ್, ಕಂಬು ಕಟ್ಟಿ ಹಾಕಿದ್ವಿ ಸರ್. ಅವ್ನು ಏನ್ ಕೇಳಿದ್ನು, ಕುತ್ಕೊಳ್ಳೋ ಇಲ್ಲಿ ನಾವ್ ಹೇಳ್ತೀವಿ ಕೇಳು ಅಂತಂದು ಹೇಳಿ ಅವ್ನ್ ಏನೇನ್ ಹೇಳಿದ್ನು ಎಲ್ಲಕ್ಕ ಆನ್ಸರ್ ಕೊಟ್ಟಿವಿ. ನಾವು ಆನ್ಸರ್ ಹೇಳಿದ್ವಿ. ವಸಂತ, ಇಂಗ್ಲೆಂಡ್ ನಲ್ಲಿ ಯಾವ ನದಿ ಹರಿತೈತೆ ಹೇಳು ಅಂದು. ಸಾರ್ ನಮಗ್ ಬಿಟ್ಬಿಡಿ ಸಾರ್, ನಮಗ್ ಗೊತ್ತಿಲ್ಲ ಸಾರ್ ದಯವಿಟ್ಟು. ಇಂಗ್ಲೆಂಡ್ನಾಗೆ ಥಿಮ್ಸ್ ನದಿ ಹರಿತತ್ ಕಣೋ ವಸಂತ ಅಂದ್ವಿ. ಅಯ್ಯೋ ಹೌದಾ ಸರ್ ಅನ್ನೋನು ಒಂದೊಂದು ಹೊಡೆತಕ್ಕೂ ಒಂದೊಂದ್ ಸತಿ ಹೇಳ್ತಿದ್ವಿ. ಇಂಗ್ಲೆಂಡ್ ನಲ್ಲಿ ಏರ್ಪೋರ್ಟ್ ಇದೆ ಗೊತ್ತೇನೋ ಅಂತಂದ್ವಿ. ಇಲ್ಲ ಸಾರ್ ನಮಗ್ ಗೊತ್ತಿಲ್ಲ ಸಾರ್ ಅನ್ನೋನು. ಅದನ್ನೂ ಹೇಳಿದ್ವಿ ಸರ್. ಇಂಗ್ಲೆಂಡಿನ ಕ್ಯಾಪಿಟಲ್ ಸಿಟಿ ಯಾವ್ದು ಗೊತ್ತೇನೋ, ಗೊತ್ತಿಲ್ಲ ಸಾರ್ ಅನ್ನೋನು. ಅದನ್ನೂ ಹೇಳಿದ್ವಿ. ಲಂಡನ್ ಕಡೆ ಅಂದ್ವಿ. ಸರ್ ವಸಂತ ಅನ್ನೋನು ಹೊಳಕತ್ ಬಿಡ್ದಾನ ಸರ್. ಕೊನೆಗೆ ಹಳ್ಳಕತ್ ಬಿಡ್ದಾನೆ. ಅಲ್ಲ ಸರ್, ಏನೋ ಬಡಿಗೆ ಏನೋ ಪೂಜೆ ಮಾಡಿಲ್ಲ ಸರ್? ಬಡಿಗೆ ತಗೊಂಡು ಏರ್ಸೋದು ಇಲ್ಲ, ಅದು ಸರ್ ಅದು ಕನಸು. ನನಗೆ ಕನಸ್ನಾಗ ಬಂದಿದ್ದದು ವಸಂತ ಅನ್ನೋದು. ಸರ್ ಹಿಂಗೆ. ಆಮೇಲೆ ಸರ್ ಎಂತೆಂತ ಕ್ವಶನ್ ಕೇಳ ಗೊತ್ತಾ ಸರ್, ನಾವು ಕನಸ್ನಾಗ ಹಂಗೆ ಕೇಳ್ತಿದ್ವಿ ಕ್ವಶನ್, ಬಿಡ್ತಿದ್ದಿಲ್ಲ ನಾವು. ಕನಸ್ನಾಗ ರಿಯಲಿ ಅಲ್ಲ. ಬಂದಿದ್ದ ಒಬ್ಬನು ವಸಂತ ಅನ್ನೋನು, ಎಲ್ಲಿದ್ದೋ ಬಂದಿದ್ನು ಏನು ನೋಡ್ಬೇಕು. ಅವ್ನು ಅತಿ ಬುದ್ಧಿವಂತ ಮಾಡ್ದಂಗ್ ಮಾಡೋಣ ಸರ್. ಅಲ್ಲ ಸರ್, ನಿಮ್ ಕನಸಲ್ಲಿ ಮತ್ತೆ ಸೌಜನ್ಯ ಕೇಸ್ ಬಗ್ಗೆ ಮಾತಾಡ್ಕೊಳ್ಳೋ ಪುಂಗಿದ ಸೌಂಡ್ ಬಗ್ಗೆ ಏನು ಕೇಳಿಲ್ಲ ಸರ್ ನೀವು? ಇಲ್ಲ ಸರ್, ನಾವು ಒಟ್ಟು ಯಾರೋ ಸರ್ ವಸಂತ ಅನ್ನೋನು ನೋಡಕ್ಕೆ ಸುಮ್ನೆ ಅವ್ನು ಹೇಳ್ಕೊಂತಿದ್ದ. ನಾವು ಕೇಳೋ ಕ್ವಶನ್ಗೆ ಅವನು ವಸಂತ ಹತ್ಗಂತಾನೇ ಹೋಗ್ಬಿಟ್ಟ ಸರ್. ನೋಡಕ್ ಅಷ್ಟೇ ಸರ್, ಅಲ್ಲಿ ಇಲ್ಲಿ ಅಂತಂದೆ. ಬರೋ ವಸಂತ ಅಂದೆ. ಕೌನ್ ಬುನೆಗೆ ಕೊರಟ್ಪೊತೆಗೆ ನಿನ್ನ ಇದ್ರಿಗೆ ಡೆಬಿಟ್ ಅಲ್ಲಿ ಕುತ್ಕೊಂತೀನಿ, ನೀನು 5 ಗೆಲ್ಲು ನಾನು 2 ಆದ್ರೂ ಗೆಲ್ಲಿತೀನಿ ಅಂತ ಅಂದ ಹೇಳಿದೆ. ಇಲ್ಲ ನಾನು 10 ಗೆಲ್ಲಿತೀನಿ, ನೀನ್ 2 ಗೆಲ್ಲು ಅಂತೆ. ಹಳ ಕತ್ ಬಿಡ್ದಾನೆ, ಬಿಟ್ಬಿಡ್ರಿ ನನಗೆ ಇಲ್ಲಿದ್ದ, ಕೈ ಬಿಟ್ಬಿಡ್ರಿ, ನಾನು ಹೋಗ್ತೀನಿ ಕೈ ಬಿಟ್ಬಿಡ್ರಿ ಅಂತ. ಸರ್ ಎಂತೆಂತ ಕ್ವಶನ್ ಕೇಳಿದೆ ಗೊತ್ತೇ ಸರ್ ಆ ವಸಂತ ನನಗೆ. ಗಿಳಿ ತಂದ್ಬಿಡ್ದಾನೆ ಒಂದು ಗಿಳಿ ಶಾಸ್ತ್ರ ಹೇಳ ಗಿಳಿ ತಂದ್ಬಿಡ್ದಾನೆ. ಗಿಳಿ ವಸಂತ ಬರಲಿ. ಪ್ರಪಂಚದಲ್ಲಿ ಇಕ್ವಡೋರ ಲೈನ್ ಅಂತ ಹೋಗುತ್ತೆ, ಅದು ಯಾವ್ಯಾವ ಕಂಟ್ರಿ ಮೇಲೆ ಹಾದು ಹೋಗುತ್ತೆ ಹೇಳು ವಸಂತ ಅಂದೆ. ಒಳ ಕತ್ಬಿಡ್ದಾನೆ ಸರ್. ಅದೇ ಹೇಳಂಗಿಲ್ಲ ಸರ್. ಅಳುತ್ತಾನೆ. ಎಲ್ಲೋ ಅಂತ ಕುತ್ಕೊಂಡ ನಾನು ಬುದ್ಧಿವಂತ ಅಂತ ಹೇಳ್ತಾನಲ್ಲ ವಸಂತ ಬಾರು ಅಂದೆ. ಅಂದ್ರೆ ನಮ್ಮೂರಾಗ ಒಬ್ಬನು ವಸಂತ ಅಂತ ಇದ್ದಾನೆ ಸಹ, ಕನಸ್ನಾಗ ಬಂದ್ಬಿಡ್ದಾನೆ. ಬೇರೆ ಊರನ್ ಗೊತ್ತಿಲ್ಲ, ನಮ್ಮೂರ ನನಗೆ ವಸಂತ ಗಿಳಿ ತಂದ್ಬಿಡ್ದ. ಆಮೇಲೆ ಸರ್ ನನಗೆ ಆಶ್ಚರ್ಯ ಆಗ್ಬಿಡ್ತು, ಎಷ್ಟು ಬುದ್ಧಿವಂತ ಇದ್ದಾನಲ್ಲ ಅಂತ. ಅದೇ ಹೇಳಿದ್ನಲ್ಲ, ಕಂಬು ಕಟ್ಟಿ ಹಾಕಿದ್ನಲ್ಲ ಒಂದ್ಸಲ. ಮತ್ತೆ ಎಲ್ಲಿ ತನಕ ಕೇಳ್ತೀರಿ ಸರ್? ಕೇಳ್ದೆ ನಾನು. ವರ್ಲ್ಡ್ ಅಲ್ಲಿ ಎಷ್ಟು ಕಂಟ್ರಿ ಇದೆ ಹೇಳೋ ವಸಂತ ಅಂದೆ. ಗೊತ್ತಿಲ್ಲ ಅಣ್ಣ ಅಂತ. ಆಫ್ರಿಕಾ ಖಂಡದಲ್ಲಿ ಯಾವ್ಯಾವ ದೇಶ ಬರ್ತವೆ ಹೇಳೋ ವಸಂತ ಅಂದೆ. ಒಳ ಕತ್ ಬಿಡ್ದಾನೆ.
ಅಲ್ಲ ಸರ್, ಈಗ ಯಾವ್ದು ಗೊತ್ತಿಲ್ಲ, ಮತ್ತೆ ಅತಿ ಬುದ್ಧಿವಂತ ಅವನು, ಅತಿ ಬುದ್ಧಿವಂತ, ಎಜುಕೇಟೆಡ್, ಮತ್ತೆ ಎಜುಕೇಟೆಡ್, ಗೊತ್ತಿಲ್ಲ ಅಂತಾನೆ. ಪಾಕ ಜಲಸಂಧಿ ಎಲ್ಲಿ ಯಾವುದು ದೇಶದ ಮಧ್ಯೆ ಹೋಗುತ್ತೆ ಹೇಳೋ ವಸಂತ ಅಂದ್ರೆ ಗೊತ್ತಿಲ್ಲ ಅಂತಾನೆ. ಅದಕ್ಕೆ ಹೇಳಿದೆ ವಸಂತ, ಪಾಕ್ ಜಲಸಂಧಿ ಶ್ರೀಲಂಕಾ ಮತ್ತೆ ಭಾರತದ ಮಧ್ಯೆ ಹೋಗೋದು ಪಾಕ್ ಜಲಸಂಧಿ ಕಣೋ ವಸಂತ ಅಂತಾನೆ. ಅಣ್ಣ ಕೈ ಬಿಡ್ರಣ. ಅಲ್ಲ ಸರ್, ಅವ್ರಿಗೆ ನೀವು ಒಡೆಯ ಇದಕ್ಕೆ ಅವ್ನು ಆನ್ಸರ್ ಮಾಡ್ತಾ ಹೋಗತ್ತೆ, ಆನ್ಸರ್ ಗೊತ್ತಿಲ್ಲ ಕನ್ನಡ ಮಗಿಗೆ. ಆಮೇಲೆ ಹೇಳ್ದೆ ವಸಂತ ಅಂದೆ, ಏನ್ ಅಣ್ಣ ಏನ್ರೋಣ ಅಂತಾನೆ. ಇಟಲಿ ಇದೆಯಾ ಕ್ಯಾಪಿಟಲ್ ಸಿಟಿ ಯಾವ್ದು ಒಂದೇ ಗೊತ್ತಿಲ್ಲೋಣ ಅಂತಾನೆ. ಒಂದು ಹೊಡಿತಿದ್ದೆ ರೋಮ್ ಕಣ ಅಂತಿದ್ದೆ. ಅದ್ರೆ ನೀವೇ ಕ್ವಶನ್ ಕೇಳೋದು ನೀವ್ ಆನ್ಸರ್ ಮಾಡೋದು, ಅವ್ನಿಗೆ ಹೇಳೋನು ನಮ್ಮ ಬುದ್ಧಿವಂತ ಅಂತ ಕೇಳ್ತಿದ್ನಲ್ಲ ನಾವು. ನೀವು ಓದಿಲ್ಲ, ಯಾರು ಚೆನ್ನಾಗಿ ಓದಿಲ್ಲ ಅನ್ನಲ್ಲ, ನಮಗೆ ಕ್ವಶನ್ ಕೇಳೋನು. ನಾವು ಮತ್ತೆ ಓದಿಲ್ಲ ದಡ್ರು. ಆಮೇಲೆ ಹೇಳ್ದೆ, ವಸಂತ ಬರ್ಲಿಲ್ಲ ಅಂದೆ. ಮತ್ತು ಕಂಬ ಕಟ್ಟಾಕಿದೆ. ಗ್ರೀಕ್ ಕ್ಯಾಪಿಟಲ್ ಸಿಟಿ ಯಾವ್ದು ಅಂದೆ. ಅಣ್ಣ ಗೊತ್ತಿಲ್ಲ ಅಣ್ಣ ಅಂತ. ಅಥೆನ್ಸ್ ಕಣೋ ಅಂದೆ. ಆಮೇಲೆ ಬರ ವಸಂತ ಅಂದೆ. ಜರ್ಮನಿ ಕ್ಯಾಪಿಟಲ್ ಸಿಟಿ ಯಾವ್ದು ಅಂದೆ. ಅಣ್ಣ ಗೊತ್ತಿಲ್ಲ ಅಣ್ಣ ಬರ್ಲಿನ್ ಅಂತ ಅಂದಿದ್ದೆ. ಹಂಗ ಹೊಡಿತಿದ್ದೆ. ಅಲ್ಲ ಸಾರ್, ಇವ್ಯಾವ ಗೊತ್ತಿಲ್ಲ, ಸುಮ್ಮನೆ ಯಾರನ್ನ ಫೋನ್ ಮಾಡೋರಿಗೆಲ್ಲ ಸುಮ್ಮನೆ ಪುಂಗ್ತಾ ನಾವು ಪುಂಗಿದಾಸ. ಹಿಂಗೆಲ್ಲ ಕ್ವಶನ್ ಕೇಳೋಣ. ಬರ ವಸಂತ, ಇಡೀ ವರ್ಲ್ಡ್ ಅಲ್ಲಿ ಮೋಸ್ಟ್ ಡೇಂಜರ್ ಏರ್ಪೋರ್ಟ್ ಯಾವ್ದು ಹೇಳು ಅಂತಿದ್ದೆ. ಅಣ್ಣ ಗೊತ್ತಿಲ್ಲ ನಾನು. ವರ್ಲ್ಡ್ ಅಲ್ಲಿ ಮೋಸ್ಟ್ ಡೇಂಜರ್ ಇರೋದು ಭೂತಾನ್ ಕಣೋ ಅಂತಿದ್ದೆ. ಅದು ಕ್ಯಾಪಿಟಲ್ ಸಿಟಿ ಹೇಳ್ದೆ. ಅಣ್ಣ ಬೇಡಣ ಸಾಕಣ, ಇಲ್ಲಿಗೆ ಕೈ ಬಿಟ್ಬಿಟ್ರಣ ಅಂತ ಹೋದ. ಎಂತೆಂತವ್ರು ಇದಾರೆ ನೋಡ್ರಿ ಜಗತ್ನಾಗೆ. ಮತ್ತೆ ನಾವು ಅತಿ ಬುದ್ಧಿವಂತರಂತ ಮತ್ತೆ ತೋರ್ಸ್ಕೊಂತಿದ್ದಾರೆ, ಬಿಲ್ಡಪ್ ಕೊಡ್ತಾ ಇದಾರೆ. ಮತ್ತೆ ಅವನು ವಸಂತ ಬಾರಿ ಅವನು ಅದು ಎಲ್ಲಿ ಹೇಗ್ ತೋರ್ಸ್ಕೋಬೇಕಂತ ತೋರಿಸ್ತಾನೆ. ಆದ್ರೆ ಜನಗಳ ಮಧ್ಯೆ ಬಂದು ತೋರ್ಸಲ್ಲ. ನಮ್ಮ ಹಳ್ಳಿ ಕಡೆ ಬಂದು, ಉತ್ತರ ಕರ್ನಾಟಕ ಕಡೆಗೆ ಬಂದು ತೋರ್ಸಲ್ಲ. ಸರಿ ಸರ್, ನಿಮ್ ಕನ್ಸ ಮುಗಿದೆ ಸರ್, ಅಲ್ಲಿಗೆ ಕ್ಲೋಸ್ ಆಯ್ತಾ? ಮತ್ತೆ ಬೆಳಕರಿತೆ ಹೆಂಗ್ ಸರ್, ಯಾರ ಬಂದ್ ಎಬ್ಸ್ಬಿಟ್ರ? ಇಲ್ಲ ಸರ್, ಮತ್ತೆ ಕೇಳ್ದೆ. ಆಫ್ರಿಕಾ ಖಂಡದಲ್ಲಿ ಒಂದು ದೊಡ್ಡದೊಂದು ಟ್ರೈನ್ ಹೋಗುತ್ತೆ. ಅದು ಐರನ್ ಕಾಂಟ್ಯಾಕ್ಟ್ ಇದು ಇರೋದು ಒಂದು ಟ್ರೈನ್, ಮ್ಯಾರಟೇನಿಯಾ ಟ್ರೈನ್ ಅಂತಾರೆ. ಅದು ಎಷ್ಟು ಕಿಲೋಮೀಟರ್ ಲಾಂಗ್ ಇದೆ, ಎಷ್ಟು ಟನ್ ಓವರ್ಲೋಡ್ ಹಾಕೊಂಡ್ ತುಂಬ್ಕೊಂತಾರೋ ಅಂತ ಅಂತೆ. ಸರ್ ಅದಕ್ಕೂ ಗೊತ್ತಿಲ್ಲ ಅಂತಾನೆ ಹೊಡಿತಿದ್ದೆ. ಮತ್ತೆ ಅದಕ್ಕೆ ಆನ್ಸರ್ ಹೇಳ್ತಿದ್ದೆ. ಸರ್ ನಿಜವಾಗ್ಲು ಸರ್, ಕನಸ್ನಾಗೆ ಈಜಿಪ್ಟ್ ಕ್ಯಾಪಿಟಲ್ ಸಿಟಿ ಯಾವ್ದು ಹೇಳೋ ಅಂತ ಆಗ್ತಿದ್ದೆ. ಅಳ್ತಿದ್ದ. ಹೋಗ್ಲಿ ಬಿಡು ಅಂತ ಹೇಳಿದ್ರೆ, ಸಾರ್ ನನಗೆ ಗೊತ್ತಿಲ್ಲ ನಾನು. ಮತ್ತೆ ಹೆಂಗ್ ಹೇಳ್ದೋ ನೀನ್ ಬುದ್ಧಿವಂತ ಅಂದ್ರೆ, ಈಜಿಪ್ಟ್ ಕ್ಯಾಪಿಟಲ್ ಸಿಟಿ ಕೈರೋ. ಎಲ್ಲ ಕೇಳಿ ಸಾಕಾಗ್ಬಿಡ್ತಾರೆ. ಅವನ್ ಕೈ ಬಿಟ್ಟಿದ್ದೇ ಸವಾಸ ಆಗ್ಬಿಡ್ತುಂಟು. ಅಂದ್ರೆ ನಿಜವಾಗ್ಲು ಅವನ್ ವಸಂತ ಅನ್ನೋದು ಬುದ್ಧಿವಂತ ಅಂತ ತಿಳ್ಕೊಂಡಿದ್ದೆ. ದಡ್ಡ ಸರ್. ಹೌದಾ? ಇಡೀ ರಾಜ್ಯಕ್ಕೆ ಗೊತ್ತಾಯ್ತು ಸರ್ ಅಲ್ವಾ ದಡ್ಡ ಮಾಡೋನು? ಹ್ಞೂ ಸರ್. ಆದ್ರೂ ಮತ್ತೆ ಎಲ್ಲಾ ಟಿವಿ ಮುಂದೆ ಕುತ್ಕೊಂಡು ಬರೀ ಪುಂಗದಲ್ಲ ಭಾಷಣ. ದುಡ್ಡು ಕೊಟ್ಟು ಪುಂಗದದು, ದುಡ್ಡು ಕೊಡ್ಲಿಲ್ಲ ಅಂದ್ರೆ ಪುಂಗದಿಲ್ಲ. ಆಮೇಲೆ ಇನ್ನೊಂದು ಕೇಳಿದೆ ಸರ್ ವಸಂತಗೆ, ವರ್ಲ್ಡ್ ಅಲ್ಲಿ ಒಂದು ಚಿಕ್ಕ ದೇಶ ಇದೆ ಯಾವ್ದು ಹೇಳೋ ಅಂದ್ರೆ, ಇಲ್ಲ ಸರ್ ನನಗೆ ಗೊತ್ತಿಲ್ಲ. ನಾನು ಒಂದು ಹೊಡಿತಿದ್ದೆ, ವೆಟಿಕನ್ ಸಿಟಿ ಕಣೋ ಅಂತಿದ್ದೆ. ಸರ್ ಖಂಡಿತ ಅತಿ ಬುದ್ಧಿವಂತ ಅಂತ ಮಾಡಕ್ ಹೋದ. ಯಾವಾಗ ನೋಡಿ ತಲೆ ಕೆಟ್ಟು ಕುತ್ಕೊಂಡಾಗ ಕೇಳಿದಾಗ ಹಣ ಅಳಕತ್ ಬಿಡ್ದಾನ ಅವನು. ಹಣ ಕೈ ಬಿಟ್ಬಿಟ್ರಣ ಎಲ್ಲ ಹೇಳ್ತಿದ್ದೆ ಸರ್. ಒಂದು ಮ್ಯಾಥಮೆಟಿಕ್ಸ್ ಇಂದ ಹಿಡಿದು ಕೇಳ್ತಿದ್ದೆ, ಒಂದು ಸೈನ್ಸ್ ಬಗ್ಗೆನೂ ಕೇಳ್ತಿದ್ದೆ. ಅಳನು ಏನಂದ್ರು ಆನ್ಸರ್ ಅಲ್ಲ, ಕೇಳೋ ಕ್ವಶನ್ಗೆ ಆನ್ಸರ್ ಗೊತ್ತಿಲ್ಲ. ಆದ್ರೆ ಮತ್ತೆ ಮಾಧ್ಯಮದಲ್ಲಿ ಬಂದು ನಾನು ಅಷ್ಟು ಓದಿದೀನಿ, ನಾನು ಅಷ್ಟಂತಾನೋ, ನಾನು ಇಂತಾನೋ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ, ಧರ್ಮ ಉಳಿಸ್ತೀನಿ ಅಂತೇಳಿ ಬರೋ ಭಾಷಣ ಅಂದೇ ಒಂದು. ಸರ್ ಅವ್ನ್ ಬುದ್ಧಿ ತಲೆಗೆ ಸಗಣಿ ಇರೋದು, ಬುದ್ಧಿ ಅಂತ ಇಲ್ಲ ಅವನಿಗೆ. ನಾನು ಅದೇ ಹೇಳಿದೆ ಸರ್. ವಸಂತ ಬೇಡ ಕಣ ಎಲ್ಲ ನಿನ್ನಂತ ಬುದ್ಧಿವಂತಿಕೆ ಜಾಸ್ತಿ ಕನಸ್ನಾಗ ಎಲ್ಲಾರ ಜನ ಕನಸ್ನಾಗ ಬಂದು ಕಾಡಕ್ ಹೋಗ್ಬೇಡ ಅಂತಂದೆ. ಪ್ರಥಮ ಬಾರಿಗೆ ರೈಲ್ವೆ ಪ್ರಾರಂಭ ಆಗಿದ್ದು ಯಾವ ಊರಿಂದ, ಯಾವ ಡಿಸ್ಟಿಕ್ ಇಂದ ಯಾವ ಊರಿಗೆ ಎಷ್ಟು ಕಿಲೋಮೀಟರ್ ಪ್ರಯಾಣ ಮಾಡ್ತು ಅಂದೆ. ಸಾರ್ ನನಗೆ ಗೊತ್ತಿಲ್ಲ ಅಂತಾನೆ. ಅದಕ್ಕೆ ನಾನು ಹೇಳಿದೆ, ವಸಂತ ಬಾರಲ್ಲಿ ಮುಂಬೈಯಿಂದ ಠಾಣೆವರೆಗೆ ಹೋಗ್ತಾನೋ ಅಂದೆ. ಅಲ್ಲ, ನಮ್ ಇಂಡಿಯಾದ ಕ್ವಶನ್ ಕೂಡ ಆನ್ಸರ್ ಗೊತ್ತಿಲ್ಲ ಅವನಿಗೆ. ಗೊತ್ತಿಲ್ಲ ಸರ್. ಅಲ್ಲಿಗೆ ಸುಸ್ತಾಗ್ಬಿಟ್ಟಿದ್ದೆ ಸರ್ ಅವನು. ಹಂಗಾಗಿ ಸರ್ ಇದು ಕನಸು.
ಇದು ಕನಸು ಸರ್, ಇದು ರಿಯಲ್ ಅಲ್ಲ, ಕನಸು ಇದು. ನಿಮ್ ಕನಸಿನ ಬದುಕು ನೀವ್ ಹೇಳ್ತಾ ಇದೀರಿ. ಹ್ಞೂ ಸರ್, ಕನಸಿನಾಗ ಬಂದಿದ್ದು ಏನ್ ಹೇಳ್ತಾ ಇದ್ದೀನಿ ಹೇಳ್ತಾ ಇದ್ದೀನಿ ಸರ್. ಸರಿ ಸರ್, ಓಕೆ ಸರ್, ಥ್ಯಾಂಕ್ ಯು. ನಿಮ್ ಕನಸು ಬಂದಿರತಕ್ಕಂತ ವ್ಯಕ್ತಿಯ ಬಗ್ಗೆ ನಾಳೆ ಪ್ರಸಾರ ಮಾಡ್ತೀವಿ ಸರ್. ನೋಡೋಣ ಅದು ಯಾರಿಗೆ ಅನುಭವಿಸುತ್ತೆ ಯಾರಿಗೆ ಬಿಡುತ್ತೆ ಗೊತ್ತಿಲ್ಲ. ಅತಿ ಬುದ್ಧಿವಂತರು ದಂಡ್ರ ಅಂಬೋದು ಇದ್ರ ಮುಖಾಂತರ ಗೊತ್ತಾಗುತ್ತೆ ಸರ್ 4 ಜನಕ್ಕೆ. ಓಕೆ ಸರ್, ಧನ್ಯವಾದ. ಓಕೆ ಥ್ಯಾಂಕ್ ಯು.